ದೊಡ್ಡಪೇಟೆ ಠಾಣಾ ವ್ಯಾಪ್ತಿಯ ಮಿಳ್ಗಟ್ಟ ಅನ್ನೋ ಏರಿಯಾದಲ್ಲಿ ನಿನ್ನೆ ಸುಶೀಲಮ್ಮ ಹೆಸರಿನ ಒಂದು ವೃದ್ಧೆಯ ಕೊಲೆ ಆಗಿತ್ತು. ಅದರಲ್ಲಿ ಅವಳ ಮೊಮ್ಮಗಳೇ ಆದ್ರ ಕಿಶೋರ್ ಒಂದು ಮೊದಲು ಅವಳನ್ನ ತಳ್ಳಿ ನಂತರ ಅವರ ತಲೆ ಮೇಲೆ ಒಂದು ಸೈಜ್ಗಳನ್ನ ಎತ್ತಾಕಿ ಮರ್ಡರ್ ಮಾಡಿದ್ರು. ಇವತ್ತು ಬೆಳಿಗ್ಗೆ ಅವನನ್ನ ಅರೆಸ್ಟ್ ಮಾಡಕ್ಕೆ ನಮ್ಮ ತಂಡ ಹೋದಾಗ ನಮ್ಮ ತಂಡದ ಮೇಲೂ ಅವನು ಅಟ್ಯಾಕ್ ಮಾಡಿದ್ದಾನೆ. ನಮ್ಮ ಸಿಬ್ಬಂದಿಯಾದಂತಹ ಗಣೇಶ್ ಅವ್ರ ಮೇಲೆ ಅವನು ಒಂದು ಲಾಂಗ್ ಅಂತಹ ಒಂದು ವೆಪನ್ ಇಂದ ಫಸ್ಟ್ ಹಲ್ಲೆ ಮಾಡಿ ನಂತರ ಕಲ್ ತಗೊಂಡು ತಲೆಗೆ ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ನೋಡಿದ್ದಾನೆ. ಆ ಟೈಮಲ್ಲಿ ನಮ್ಮ ದೊಡ್ಡಪೇಟೆ ಇನ್ಸ್ಪೆಕ್ಟರ್ ಆದಂತಹ ಸತ್ಯನಾರಾಯಣ ಅವರು ಫಸ್ಟ್ ಒಂದು ಏರ್ ಫೈರ್ ಮಾಡಿ ನಂತರ ಲೆಫ್ಟ್ ಲೆಗ್ಗಿಗೆ ಒಂದು ರೌಂಡ್ ಅನ್ನ ಫೈರ್ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ಆರೋಪಿಯನ್ನ ನಾವು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅವನಿಗೆ ಎಲ್ಲ ರೀತಿಯ ಚಿಕಿತ್ಸೆಯನ್ನು ನೀಡಲಾಗಿದೆ. ಇನ್ನು ಮುಂದೆ ನಮ್ಮ ಏನು ಇನ್ವೆಸ್ಟಿಗೇಷನ್ ಇದೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅವನ ಮೇಲೆ ಒಂದೆರಡು ಒಂದು ಗಾಂಜಾ ಪೆಡ್ಲಿಂಗ್ ಕೇಸು, ಒಂದು ಕನ್ಸಂಪ್ಷನ್ ಕೇಸು ಇತ್ತು. ನಿನ್ನೆ ಆಗಿದ್ದಂತಹ ಜಗಳ ಯಾವ ವಿಚಾರಕ್ಕೆ ಆಗಿತ್ತು ಅನ್ನೋದ್ರ ಬಗ್ಗೆ ಇನ್ನು ಇವಾಗ ಪರಿಶೀಲನೆ ನಡಿಬೇಕಾಗಿದೆ. ಆರೋಪಿಯನ್ನ ಇವಾಗ ಬಂಧನ ಮಾಡಿದ್ದೀವಿ. ಪ್ರಾಥಮಿಕವಾಗಿ ಆಸ್ತಿ ವಿಚಾರವಾಗಿ ಸ್ವಲ್ಪ ಗಲಾಟೆ ಆಗಿತ್ತು ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಇನ್ನೊಂದು ಅಜ್ಜಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಕ್ಕೆ ಹೋಗಿದ್ರು ಅಂತ ಇನ್ನೊಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಅದನ್ನ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಇಲ್ಲ, ಒಬ್ಬನೇ ಇರೋದು. ಇಲ್ಲ, ನಾವು ಎಂಟೈರ್ ಹೌಸ್ ಅನ್ನ ಸರ್ಚ್ ಮಾಡಿದ್ವಿ, ಆದ್ರೆ ಯಾವುದೇ ರೀತಿಯ ಮಾದಕ ದ್ರವ್ಯ ವಸ್ತು ನಮ್ಗೇನು ಸಿಕ್ಕಿಲ್ಲ. ಅದ್ರ ಬಗ್ಗೆ ಇನ್ನು ವೆರಿಫೈ ಮಾಡಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಆಸ್ತಿ ವಿಚಾರವಾಗೂ ಜಗಳ ಆಗಿದೆ, ಹೆಂಡತಿ ಜೊತೆನೂ ಜಗಳ ಆಗಿದೆ ಅಂತ ನಿನ್ನೆಯಿಂದ ನಮ್ಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಆದ್ರೆ ಸತ್ಯಾಂಶನ ಇವಾಗ ಅವನ್ನ ಅರೆಸ್ಟ್ ಮಾಡಿರೋದ್ರಿಂದ ಇವಾಗ ನಮ್ಮ ಇನ್ವೆಸ್ಟಿಗೇಷನ್ ನಾವು ಮುಂದುವರಿಸಿ ಅವಾಗ ನಮ್ಮ ಡೀಟೇಲ್ಸ್ ಗೊತ್ತಾಗುತ್ತೆ.